ತ್ರಿಕೋನಮಿತಿಯ ಪ್ರಸ್ತಾವನೆ. ಈ ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ನಾವು ಒಟ್ಟಾರೆಯಾಗಿ 6 ತ್ರಿಕೋನಮಿತಿಯ ಅನುಪಾತಗಳನ್ನು ನೋಡಿದ್ದೇವೆ. 6 ತ್ರಿಕೋನಮಿತಿಯ ಅನುಪಾತಗಳು ಯಾವ್ಯಾವ ಅಂತ ಕೇಳಿದ್ರೆ ಸೈನ, ಕಾಸ, ಟ್ಯಾನ, ಕೊಸೆಕ, ಸೆಕ್ಕ, ನೆಕ್ಸ್ಟ್ ಕಾಟ್ ಅಂತೇಳಿ. ಸೊ ಇಷ್ಟು ತ್ರಿಕೋನಮಿತಿಯ ಅನುಪಾತಗಳನ್ನ ನಾವು ಕೋನಗಳ ಆಧಾರದ ಮೇಲೆ ಆ ತ್ರಿಕೋನಮಿತಿಯ ಅನುಪಾತಗಳನ್ನ ಬರೀತೀವಿ. ಇಲ್ಲಿ ಮೊದಲನೇದಾಗಿ ತ್ರಿಕೋನಮಿತಿ ಅಂದ್ರೆ ಏನು? ತ್ರಿಕೋನಮಿತಿ ಇಲ್ಲಿ ನಮಗೆ ಹೆಸರೇ ಸೂಚಿಸುವಂತೆ ತ್ರಿ ಅಂತಂದ್ರೆ 3 ಅಂತ ಕರಿತೇವಿ. ಕೋನ ಅಂತಂದ್ರೆ 3 ಕೋನಗಳ ಮತ್ತು 3 ಬಾಹುಗಳ ನಡುವಿನ ಸಂಬಂಧವನ್ನು ತಿಳಿಸುವುದೇ ಒಂದು ತ್ರಿಕೋನಮಿತಿ ಅಂತ ಕರಿತೇವಿ. ಈ ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ ಯಾವ ತ್ರಿಭುಜವನ್ನ ಕನ್ಸಿಡರ್ ಮಾಡ್ತೇವೆ ಅಂತ ಕೇಳಿದ್ರೆ ಲಂಬಕೋನ ತ್ರಿಭುಜ ತಗೋತೇವೆ. ಈ ಲಂಬಕೋನ ತ್ರಿಭುಜದಲ್ಲಿ ಸೊ ಈಗಾಗಲೇ ನಾವು ಇಲ್ಲಿ ನೋಡಿದ ಹಾಗೆ ABC ಅನ್ನೋದು ಒಂದು ಲಂಬಕೋನ ತ್ರಿಭುಜ ಇದೆ, PQR ಅನ್ನೋದು ಒಂದು ಲಂಬಕೋನ ತ್ರಿಭುಜ ಇದೆ. ಸೊ ಅಲ್ಲಿ ನಮಗೆ ಲಂಬಕೋನ ತ್ರಿಭುಜದಲ್ಲಿ ನಮಗೆ ಅತ್ಯಂತ ದೊಡ್ಡ ಬಾಹುವನ್ನ ವಿಕರ್ಣ ಅಂತ ಕರಿತೇವೆ, ಅಥವಾ ಲಂಬಕೋನ ತ್ರಿಭುಜ ಲಂಬಕೋನದ ಎದುರಿನ ಬಾಹುವನ್ನ ವಿಕರ್ಣ ಅಂತ ಕರಿತೀವಿ. ಸೊ ಇಲ್ಲಿ AC ಬಾವಿನ ಏನಾಯ್ತು ವಿಕರ್ಣ ಆಯ್ತು. ಸೊ ಈ ತ್ರಿಭುಜ ನೋಡಿದಾಗ PR ಏನಾಯ್ತು ವಿಕರ್ಣ ಆಯ್ತು. ಇನ್ನು ಉಳಿದ 2 ಬಾಹುಗಳು ಆ ಕೋನದ ಆಧಾರದ ಮೇಲೆ ಬರಿತೀವಿ. ಸೊ ಇಲ್ಲಿ ಥೀಟಾ ಎಲ್ಲಿದೆಯಪ್ಪ ಅಂತ ಕೋನ C ನಲ್ಲಿದೆ. ಕೋನ C ಗೆ ಅಭಿಮುಖವಾಗಿರುವ ಬಾಹು ಯಾವ್ದಿದೆ? ಇಲ್ಲಿ ನಮಗೆ AB ಅನ್ನೋದು ಅಭಿಮುಖ ಬಾಹು ಇದೆ. ಸೊ AB ಅಭಿಮುಖ ಬಾಹು ಆದಾಗ BC ಆಗ್ತದ, ಪಾರ್ಶ್ವಬಾಹು ಆಗ್ತದ. ಸೊ ಇಲ್ಲಿ ಥೀಟಾ ಎಲ್ಲಿದೆ ಅಂತ ಹೇಳಿದ್ರೆ ಕೋನ C ನಲ್ಲಿದೆ. ಆದ್ರೆ ಎರಡನೇ ತ್ರಿಭುಜವನ್ನ ಗಮನಿಸ್ರಿ, PQR ತ್ರಿಭುಜದಲ್ಲಿ ಥೀಟಾ ಎಲ್ಲಿದೆಯಪ್ಪ ಅಂತಂದ್ರೆ ಕೋನ P ಅಲ್ಲಿ ಇದೆ. ಸೊ ಇಲ್ಲಿ ಏನಾಗ್ತದೆ, ಈ ಥೀಟಾಕ್ಕೆ ಎದುರಿನ ಬಾಹು ಅಭಿಮುಖ ಬಾಹು ಯಾವ್ದಾಗ್ತದ? QR ಅನ್ನೋದು ಏನಾಗ್ತದ? ಅಭಿಮುಖ ಬಾಹು ಆಗ್ತದ. ಸೊ ನೆಕ್ಸ್ಟ್ PQ ಅನ್ನೋದು ಏನಾಗ್ತದೆ ಅಂದ್ರೆ ಪಾರ್ಶ್ವಬಾಹು ಆಗ್ತದೆ. ಇಲ್ಲಿ ಈ ಕೋನಗಳ ಆಧಾರದ ಮೇಲೆ ನಾವು ತ್ರಿಕೋನಮಿತಿಯ ಅನುಪಾತಗಳನ್ನ ಬರೆದಿದ್ದೇ ಆದ್ರ ಮೊದಲನೇದಾಗಿ ತ್ರಿಭುಜ ABC ದಲ್ಲಿ ಕೋನ C ನಲ್ಲಿ ಏನಾದ್ರು ಕೋನ ಇತ್ತಪ್ಪ ಅಂತಂದ್ರೆ ಅವಾಗ sin ಥೀಟಾ ಈಸ್ ಈಕ್ವಲ್ ಟು ಏನಾಗ್ತದೆ ನಮಗೆ? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತೇಳಿ ಆಗ್ತದೆ. ಅಭಿಮುಖ ಬಾಹು ಇಲ್ಲಿ ತ್ರಿಭುಜ ಯಾವ್ದಿದೆ? ABC ಅನ್ನೋದಿದೆ. ABC ಯಲ್ಲಿ ವಿಕರ್ಣ ಭಾಗಿಸು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಕರಿತೇವೆ. ಎರಡನೇದು ಕಾಸ್ ಥೀಟಾ ಅನ್ನ ಗಮನಿಸಿದಾಗ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ನೋಡ್ತೇವೆ. ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಟ್ಯಾನ್ ಥೀಟಾ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಕೊಸೆಕ್ ಥೀಟಾ ವಿಕರ್ಣ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಇಲ್ಲಿ 3 ತ್ರಿಕೋನಮಿತಿಯ ಅನುಪಾತಗಳನ್ನು ಗೊತ್ತಿದ್ರೆ ಸಾಕು, ಉಳಿದ 3 ತ್ರಿಕೋನಮಿತಿಯ ಅನುಪಾತಗಳನ್ನ ಈಸಿಯಾಗಿ ಬರೀತೀವಿ. ಸೊ ನೆಕ್ಸ್ಟ್ ಹೆಂಗಿರ್ತದ ಅಂತ ಕೇಳಿದ್ರೆ ಸೈನ್ ಥೀಟಾ ಮತ್ತು ಕೊಸೆಕ್ ಥೀಟಾ ಇವು ಒಂದಕ್ಕೊಂದು ವಿಲೋಮದಲ್ಲಿ ಇರ್ತಾವ. ಸೈನ್ ಥೀಟಾ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಇದ್ರೆ ಕೊಸೆಕ್ ಥೀಟಾ ಏನಾಗಿರ್ತದ ಅದರ ವಿಲೋಮದಲ್ಲಿ ಇರ್ತದ ವಿಕರ್ಣ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಕಾಸ್ ಥೀಟಾ ಅಂತಂದ್ರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಕರಿತೇವಿ. ಆದ್ರೆ ಸೆಕ್ ಥೀಟಾ ಅಂತಂದ್ರೆ ಏನ್ ಬರಿತೇವಿ? ಅದರದ್ದು ವಿಲೋಮ ವಿಕರ್ಣ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂತ ಬರೀತೇವೆ. ಸೊ ನೆಕ್ಸ್ಟ್ ಟ್ಯಾನ್ ಥೀಟಾ ಮತ್ತು ಕಾಟ್ ಥೀಟಾ ಎರಡು ವಿಲೋಮ ಅನುಪಾತದಲ್ಲಿ ಇರ್ತಾವ. ಟ್ಯಾನ್ ಥೀಟಾ ಬರ್ತಿದೆ ಆದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಬರ್ತಾರೆ. ಕಾಟ್ ಥೀಟಾ ಏನ್ ಬರಿತೇವಿ? ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂತ ಬರೀತೇವಿ. ಇಷ್ಟು ತ್ರಿಕೋನಮಿತಿಯ ಅನುಪಾತಗಳನ್ನ ನೀವು ನೆನಪಿಲ್ಲಬೇಕು. ಇನ್ನ ನಾವು ಬಾಹುಗಳನ್ನ ನೋಡಿದಾಗ ಅಭಿಮುಖ ಬಾಹು ತ್ರಿಭುಜ ABC ಯಲ್ಲಿ ಅಭಿಮುಖ ಬಾಹು ಯಾವ್ದಾಗ್ತದ? A ಆಗ್ತದೆ. ಆಂತರ ವಿಕರ್ಣ ಯಾವ್ದಾಗ್ತದೆ? AC ಆಗ್ತದೆ. ಅಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತಂದ್ರೆ AB ಡಿವೈಡೆಡ್ ಬೈ AC ಅಂತ ಬರೀತೇವೆ. ಗೊತ್ತಾಯ್ತಾ? AB ಡಿವೈಡೆಡ್ ಬೈ AC. ಸೊ ಅದೇ ರೀತಿ ಕಾಸ್ ಥೀಟಾ ಅಂತ ಬರೆದಾಗ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಇಲ್ಲಿ ನೋಡ್ರಿ ಇದು AB ಡಿವೈಡೆಡ್ ಬೈ AC ಆಯ್ತು. ಇನ್ನ ಕಾಸ್ ಥೀಟಾ ಅನ್ನ ನೋಡಿದಾಗ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಕರಿತೇವೆ. ಪಾರ್ಶ್ವಬಾಹು ಎಷ್ಟು ನೋಡ್ಲಿ? ಪಾರ್ಶ್ವಬಾಹು ಯಾವ್ದಿಲ್ಲಿ? BC ಪಾರ್ಶ್ವಬಾಹು ವಿಕರ್ಣ ಯಾವ್ದಾಗ್ತದ? AC ಆಗ್ತದೆ. ಟ್ಯಾನ್ ಥೀಟಾ ನೋಡಿದಾಗ ಅಭಿಮುಖ ಬಾಹು ಭಾಗಿಸು
ಪಾರ್ಶ್ವಭಾವು. ಅಭಿಮುಖ ಬಾಹು ಯಾವುದಾಗಿದೆ ಇಲ್ಲಿ? ಸೊ ಎ ಬಿ ಅನ್ನೋದು ಅಭಿಮುಖ ಬಾಹು, ಪಾರ್ಶ್ವಭಾವ ಯಾವುದು? ಬಿ ಸಿ. ಕೊಸೆಕ್ ಥೀಟಾ ನೋಡಿದಾಗ ಕೊಸೆಕ್ ಥೀಟಾ ವಿಕರ್ಣ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂತ ಬರಿತೇವೆ. ವಿಕರ್ಣ ಯಾವುದಾಗಿದೆ ಇಲ್ಲಿ? ಎ ಸಿ ಅನ್ನೋದು ವಿಕರ್ಣ ಆಗಿದೆ. ಅಭಿಮುಖ ಯಾವುದು? ಎ ಬಿ. ನೆಕ್ಸ್ಟ್ ಸೆಕ್ ಥೀಟಾ ನೋಡಿದಾಗ ಸೆಕ್ ಥೀಟಾ ನಾವು ನೋಡ್ತೇವೆ ವಿಕರ್ಣ ಬಾಹು ಡಿವೈಡೆಡ್ ಬೈ ಪಾರ್ಶ್ವಭಾವ ಅಂತ ಹೇಳಿ. ವಿಕರ್ಣ ಬಾಹು ಯಾವುದಾಗಿದೆ? ಎ ಸಿ ಆಗಿದೆ. ಪಾರ್ಶ್ವಭಾವ ಯಾವುದಾಗಿದೆ? ಬಿ ಸಿ ಆಗಿದೆ. ಅದೇ ರೀತಿ ಕಾಟ್ ಥೀಟಾ ನೋಡಿದಾಗ ಕಾಟ್ ಪಾರ್ಶ್ವಭಾವ ಡಿವೈಡೆಡ್ ಬೈ ವಿಕರ್ಣ ಅಂತ ಸಾರಿ ಪಾರ್ಶ್ವಭಾವ ಡಿವೈಡೆಡ್ ಬೈ ಅಭಿಮುಖ ಅಂತ ಬರ್ತೇವೆ. ಪಾರ್ಶ್ವಭಾವ ಯಾವುದಾಗಿದೆ ಇಲ್ಲಿ? ಬಿ ಸಿ ಡಿವೈಡ್ ಅಭಿಮುಖ ಭಾವ ಯಾವುದಾಗಿದೆ? ಎ ಬಿ ಆಗಿದೆ. ಸೊ ಈ ರೀತಿ ನಾವು ಏನ್ ಮಾಡ್ತೀವಿ? ಭಾವಗಳನ್ನ ಬರಿತೀವಿ. ಸೊ ಇದಿಷ್ಟು ಗೊತ್ತಾದ್ರೆ ನಿಮಗೆ ಮುಂದಿನ ಈಸಿಯಾಗಿ ಗೊತ್ತಾಗ್ತದ. ಸೊ ನಿಮಗೆ ಇಲ್ಲಿ ಮೊದಲ ಅನುಪಾತಗಳನ್ನ ಗೊತ್ತಾಗುತ್ತೆ. ಇನ್ನು ಎರಡನೇ ಡಯಾಗ್ರಾಮ್ ಅನ್ನ ನೋಡ್ರಿ. ಎರಡನೇ ತ್ರಿಭುಜವನ್ನ ಗಮನಿಸ್ರಿ. ಥೀಟಾ ಎಲ್ಲಿದೆಯಪ್ಪ ಅಂತಂದ್ರೆ ಇಲ್ಲಿದೆ, ಅಂದ್ರೆ ಕೋನ ಪಿ ನಲ್ಲಿ ಇದೆ. ಇವಾಗ ಏನಾಗ್ತದೆ? ಸೇಮ್ ರೇಷಿಯೋಗಳು ಸೇಮ್ ಅನುಪಾತಗಳು ಬರ್ತಾವ, ಆದ್ರೆ ಭಾವ ಏನಾಗ್ತದೆ? ಚೇಂಜಸ್ ಆಗ್ತಾವ. ಇಲ್ಲಿ ಥೀಟಾದ ಎದುರಿನ ಭಾವ ಯಾವ್ದಾಗ್ತದ? ಕ್ಯೂ ಆರ್ ಅನ್ನೋದು ಏನಾಯ್ತು? ಅಭಿಮುಖ ಭಾವ ಇತ್ತು. ಪಾರ್ಶ್ವಭಾವ ಯಾವ್ದಾಗ್ತದ? ಪಿ ಕ್ಯೂ ಅನ್ನೋದು. ಆದ್ರೆ ಮೊದಲನೇ ತ್ರಿಭುಜದಲ್ಲಿ ಥೀಟಾ ಇಲ್ಲಿತ್ತು, ಇದು ಪಾರ್ಶ್ವಭಾವ ಆಗ್ತಿತ್ತು. ಸೊ ಎ ಬಿ ಅನ್ನೋದು ಏನಾಗ್ತಿತ್ತು? ಅಭಿಮುಖ ಭಾವ. ಸೊ ಇಲ್ಲಿ ತ್ರಿಭುಜ ಪಿ ಕ್ಯೂ ಆರ್ ಅಲ್ಲಿ ಕೋನ ಪಿ ನಲ್ಲಿ ಏನಾದ್ರೂ ಥೀಟಾ ಇದ್ರೆ ಅವಾಗ ಕ್ಯೂ ಆರ್ ಡಿವೈಡೆಡ್ ಬೈ ಏನಾಗ್ತದ? ಪಿ ಆರ್ ಆಗ್ತಿದೆ. ನೋಡ್ರಿ, ಅಭಿಮುಖ ಭಾವ ಡಿವೈಡೆಡ್ ಬೈ ವಿಕರ್ಣ ಅಂತ. ಪಾರ್ಶ್ವಭಾವ ಡಿವೈಡೆಡ್ ಬೈ ವಿಕರ್ಣ ಯಾವುದು? ಕಾಸ್ ಥೀಟಾ. ಕಾಸ್ ಥೀಟಾ ಅಂತಂದ್ರೆ ಪಾರ್ಶ್ವಭಾವ ಡಿವೈಡೆಡ್ ಬೈ ವಿಕರ್ಣ ಅಂದ್ರೆ ಪಿ ಕ್ಯೂ ಬೈ ಪಿ ಆರ್. ಸೊ ನೆಕ್ಸ್ಟ್ ಟ್ಯಾನ್ ಥೀಟಾ ಅಂತಂದ್ರೆ ಕ್ಯೂ ಆರ್ ಡಿವೈಡೆಡ್ ಬೈ ಪಿ ಕ್ಯೂ. ಕ್ಯೂ ಆರ್ ಡಿವೈಡೆಡ್ ಬೈ ಪಿ ಕ್ಯೂ ಈಗಾಗಲೇ ಗೊತ್ತದ. ಅಭಿಮುಖ ಭಾವ ಡಿವೈಡೆಡ್ ಬೈ ಪಾರ್ಶ್ವಭಾವ ಟ್ಯಾನ್ ಥೀಟಾ. ಕೊಸೆಕ್ ಥೀಟಾ ಯಾವ್ದ್ರ ವಿಲೋಮ? ಸೈನ್ ಥೀಟಾದ. ಇದು ಕ್ಯೂ ಆರ್ ಬೈ ಪಿ ಆರ್ ಆದ್ರೆ ಇದು ಏನಾಗಿರ್ತದ? ಪಿ ಆರ್ ಡಿವೈಡೆಡ್ ಬೈ ಕ್ಯೂ ಆರ್ ಆಗಿರ್ತದ. ಸೆಕ್ ಥೀಟಾ ನೋಡ್ರಿ ಇಲ್ಲಿ ಎದ್ರದ್ದು ವಿಲೋಮ? ಕಾಸ್ ಥೀಟಾದ ವಿಲೋಮ. ಕಾಸ್ ಥೀಟಾ ಏನಿದೆ? ಪಿ ಯು ಡಿವೈಡೆಡ್ ಬೈ ಪಿ ಆರ್. ಸೊ ಇಲ್ಲಿ ಸೆಕ್ ಥೀಟಾ ಆಗ್ತದ? ಪಿ ಆರ್ ಡಿವೈಡೆಡ್ ಬೈ ಪಿ ಕ್ಯೂ ಆಗ್ತದೆ. ಕಾಟ್ ಥೀಟಾ ಯಾವ್ದ್ರ ವಿಲೋಮ? ಟ್ಯಾನ್ ಥೀಟಾದ ವಿಲೋಮ. ಸೊ ಅವಾಗ ಟ್ಯಾನ್ ಥೀಟಾ ಏನಾಗಿದೆ? ಕ್ಯೂ ಆರ್ ಬೈ ಪಿ ಕ್ಯೂ ಇದೆ. ಸೊ ಅದೇ ರೀತಿ ಕಾಟ್ ಥೀಟಾ ಏನಾಗ್ತಿದೆ? ಪಿ ಕ್ಯೂ ಡಿವೈಡೆಡ್ ಬೈ ಕ್ಯೂ ಆರ್ ಆಗ್ತಿದೆ. ಸೊ ಇಲ್ಲಿ ನಮಗೆ ಇವು ಎರಡೇ ಜಾಗದಲ್ಲಿ ಥೀಟಾ ಇರೋದು, ಇನ್ನು ಉಳಿದ ಜಾಗದಲ್ಲಿ ಥೀಟಾ ಇರೋದಿಲ್ಲ. ಯಾಕೆ ಇರೋದಿಲ್ಲ? ಇರೋದೇ ಮೂರು ಕೋನಗಳು. ಒಂದು ಲಂಬ ಕೋನ ತ್ರಿಭುಜದಲ್ಲಿ ಆಲ್ರೆಡಿ ಒಂದು ಕೋನ 90 ಡಿಗ್ರಿ ಇರ್ತದ. ಆಲ್ರೆಡಿ ಒಂದು ಕೋನ ಎಷ್ಟಿರ್ತದ? 90 ಡಿಗ್ರಿ ಇರ್ತದ. ಇನ್ನು ಉಳಿದದ್ದು ಎರಡೇ ಕಡೆ ಇರಬೇಕಾದ ಥೀಟಾ, ಒಂದು ಪಿ ನಲ್ಲಿ, ಇನ್ನೊಂದು ಅಥವಾ ಆರ್ ನಲ್ಲಿ. ಸೊ ಇವು ಎರಡು ಕೋನಗಳು ಎಂತವಾಗಿರ್ತಾವ ಅಂತ ಹೇಳಿದ್ರೆ ಯಾವಾಗಲೂ ಲಘು ಕೋನಗಳಾಗಿರ್ತಾವ. ಯಾಕೆ ಲಘು ಕೋನಗಳಾಗಿರ್ತಾವ? ಒಂದು ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಇದೆ. ಸೊ ಇಲ್ಲಿ ನಮಗೆ ಆಲ್ರೆಡಿ ಒಂದು ಕೋನ 90 ಡಿಗ್ರಿ ಇದೆ. ಇನ್ನು 90 ಡಿಗ್ರಿ ಏನಾಗ್ತದ? ಉಳಿದ ಎರಡು ಕೋನಗಳಿಗೆ ಹಂಚಿ ಹೋಗ್ತದ. ಸೊ ನಮಗೆ ಲಘು ಕೋನ ಅಂತಂದ್ರೆ ಗೊತ್ತಿದೆ. ಲಘು ಕೋನ ಅಂತಂದ್ರೆ ಏನಂತ ಕರಿತೀವಪ್ಪ ಅಂತ 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನ ಲಘು ಕೋನ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಏನಾದ್ರೂ ಥೀಟಾ 15 ಡಿಗ್ರಿ ಇದ್ರೆ ಇದು ಎಷ್ಟಾಗಿರ್ಲೇಬೇಕು? 75 ಡಿಗ್ರಿ ಆಗಿರ್ಲೇಬೇಕು. ಇಲ್ಲಿ 15 ಡಿಗ್ರಿನೂ ಕೂಡ ಏನಾಗ್ತದ? ಲಘು ಕೋನನೇ ಆಯ್ತು. 75 ಡಿಗ್ರಿನೂ ಲಘು ಕೋನನೇ ಆಯ್ತು. ಯಾಕೆ? 90 ಡಿಗ್ರಿಗಿಂತ ಕಡಿಮೆ ಅದಾವ. ಇದು 90 ಡಿಗ್ರಿಗಿಂತ ಕಡಿಮೆನೇ ಅದ. ಇನ್ನು 90 ಡಿಗ್ರಿ. ಸಪೋಸ್ ಏನಾದ್ರು 50 ಇದ್ರ ಇದು ಏನಾಗ್ತದ? 45. 50 ಡಿಗ್ರಿ 90 ಡಿಗ್ರಿಗಿಂತ ಕಡಿಮೆ, ಹಾಗಾದ್ರೆ ಯಾವ ಲಘು ಕೋನ? 40 ಡಿಗ್ರಿ 90 ಡಿಗ್ರಿಗಿಂತ ಕಡಿಮೆ, ಹಾಗಾದ್ರೆ ಯಾವ ಕೋನ? ಲಘು ಕೋನ. ಅಂದ್ರೆ ನಮಗ್ ಗೊತ್ತಿರ್ಲಿ ಯಾವಾಗ್ಲೂ ಎರಡು ಕೋನಗಳು ಏನಾಗಿರ್ತಾವ? ಲಘು ಕೋನಗಳು ಆಗಿರ್ತಾವ. ಸೊ ನೆಕ್ಸ್ಟ್ ನೋಡಿ ನಾವು ತ್ರಿಕೋನಮಿತಿಯ ವಿಲೋಮ ಅನುಪಾತಗಳು. ತ್ರಿಕೋನಮಿತಿ ವಿಲೋಮ ಅನುಪಾತದಲ್ಲಿ ಸೊ ನಮಗೆ ಸೈನ್ ಥೀಟಾವನ್ನ ಗಮನಿಸಿದಾಗ 1 ಕೊಸೆಕ್ ಥೀಟಾ. ಈಗಾಗಲೇ ನಾನು ಹೇಳಿದ್ದೀನಿ, ಈ ಕೊಸೆಕ್ ಮತ್ತು ಸೈನ್ ಥೀಟಾ ಒಂದಕ್ಕೊಂದು ಏನದಾವ? ವಿಲೋಮ ಅನುಪಾತ. ಅಂದ್ರೆ ಜೋಡಿ ಅದಾವ, ಅಣ್ಣ ತಮ್ಮ ಅದಾವ, ಅಕ್ಕ ತಂಗಿಯರ ಅದಾವ ಅಂತ ಭಾವಿಸ್ರಿ. ಬೇರೆ ಬೇರೆ ಇರಲಿಲ್ಲ. ಸೈನ್ ಥೀಟಾ ಈಸ್ ಈಕ್ವಲ್ ಟು 1 ಕೊಸೆಕ್ ಥೀಟಾ. ಅದೇ ರೀತಿ ಕಾಸ್ ಥೀಟಾನ ಬರೆದ್ರೆ 1 ಸೆಕ್ ಥೀಟಾ. ಇದರ ವಿಲೋಮ ಯಾವ್ದಿದೆ? ಕಾಸ್ ಥೀಟಾದ ವಿಲೋಮ ಯಾವುದು? ಸೆಕ್ ಥೀಟಾ. ಅದನ್ನೇ ವಿಲೋಮದಲ್ಲಿ ಬರೀಬೇಕಾದ್ರೆ ನಾವು ಹೆಂಗ್ ಬರ್ತೀವಿ? 1 ಸೆಕ್ ಥೀಟಾ ಅಂತ ಬರೀತೀವಿ. ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು 1 ಕಾಸ್ ಥೀಟಾ.
ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಕಾಟ್ ಥೀಟಾ ಅಂತ ಬರೀತೀವಿ. ಸೊ ಈ ಟ್ಯಾನ್ ಥೀಟಾ ಮತ್ತು ಕಾಟ್ ಥೀಟಾ ಒಂದು ಏನದಾವ ವಿಲೋಮ ಅನುಪಾತದಲ್ಲಿ ಅದಾವ. ಸೊ ಇವು ಮೂರು ಗೊತ್ತಿದ್ರೆ ಇವು ಏನಾಗ್ತದೆ ನೋಡ್ರಿ, sin ಥೀಟಾ ಇಸ್ ಈಕ್ವಲ್ ಟು 1 ಬೈ cosec ಥೀಟಾ ಆದ್ರೆ cosec ಥೀಟಾ ಇಸ್ ಈಕ್ವಲ್ ಟು ಏನಾಗ್ತದ 1 ಬೈ sin ಥೀಟಾ, 1 ಬೈ sin ಥೀಟಾ ಆಗ್ತದೆ. ಅದೇ ರೀತಿ sec ಥೀಟಾ 1 ಬೈ cos ಥೀಟಾ, cot ಥೀಟಾ 1 ಬೈ tan ಥೀಟಾ ಆಗ್ತದೆ. ಸೊ ಇಷ್ಟು ತ್ರಿಕೋನಮಿತಿಯ ವಿಲೋಮ ಅನುಪಾತಗಳನ್ನು ನೋಡ್ತೇವೆ ನಾವು. ಸೊ ಮುಂದೆ ನಿಮ್ಗೆ ಗೊತ್ತಾಗ್ತದ. ಇನ್ನು ನೀವು ಆರನ್ನು ಹೊರತುಪಡಿಸಿ ಈ ಎರಡು ಅನುಪಾತಗಳನ್ನು ಗೊತ್ತಿರ್ಬೇಕು ನಿಮಗೆ. ಒಂದು ಏನಪ್ಪಾ ಅಂತಂದ್ರೆ tan ಥೀಟಾ ಇಸ್ ಈಕ್ವಲ್ ಟು sin ಥೀಟಾ ಡಿವೈಡೆಡ್ ಬೈ cos ಥೀಟಾ. ಇದು ನೆನಪಿಟ್ಕೊಳ್ಳಿ. ಯಾವಾಗಲೂ tan ಥೀಟಾ ಹೇಗಿರ್ತದ ಅಂತಂದ್ರೆ sin ಥೀಟಾ ಮತ್ತು cos ಥೀಟಾಗಳ ಅನುಪಾತದಲ್ಲಿ ಇರ್ತದ. ಅದೇ ರೀತಿ cot ಥೀಟಾ ಕೂಡ ಯಾವ್ದರ ಅನುಪಾತದಲ್ಲಿ ಇರ್ತದ, cos ಥೀಟಾ ಮತ್ತು sin ಥೀಟಾದ ಅನುಪಾತದಲ್ಲಿ ಇರ್ತದ. cot ಥೀಟಾ ಅಂತಂದ್ರೆ cos ಥೀಟಾ ಬೈ sin ಥೀಟಾ, tan ಥೀಟಾ ಅಂತಂದ್ರೆ sin ಥೀಟಾ ಬೈ cos ಥೀಟಾ ಅಂತ ನೋಡ್ತೇವೆ ನಾವು. ಗೊತ್ತಾಯ್ತಾ? ಸೊ ಇಷ್ಟು ನಾವು ತ್ರಿಕೋನಮಿತಿಯ ಅನುಪಾತಗಳನ್ನು ನೋಡ್ತೇವೆ. ಇಲ್ಲಿ ಒಂದು ಉದಾಹರಣೆಯನ್ನ ಗಮನಿಸ್ರಿ. ಸೊ ಇಲ್ಲಿ ಬರ್ಕೊಳ್ರಿ. ಮೊದಲನೇದಾಗಿ sin ಥೀಟಾ ಇಸ್ ಈಕ್ವಲ್ ಟು sin ಥೀಟಾ ಇಸ್ ಈಕ್ವಲ್ ಟು sin ಥೀಟಾ ಇಸ್ ಈಕ್ವಲ್ ಟು 3/5 ಆದರೆ 3/5 ಆದರೆ 3/5 ಆದರೆ ಉಳಿದ ತ್ರಿಕೋನಮಿತಿಯ ಅನುಪಾತಗಳನ್ನ ಕಂಡುಹಿಡಿಯಿರಿ. ಉಳಿದ ತ್ರಿಕೋನಮಿತಿಯ ಅನುಪಾತಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿ. ಉಳಿದ ತ್ರಿಕೋನಮಿತಿ ಅನುಪಾತಗಳನ್ನು ಕಂಡುಹಿಡಿಯಿರಿ.